ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೂಮೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಂತ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ತಮ್ಮ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸುಳ್ಯದ ಸಮೀಪ ಇರುವಂತಹ ಒಂದು ಫಾಲ್ಸ್ಗೆ ಬಂದಿದ್ದೇವೆ. ನೀವು ಗೊತ್ತಿರ್ಬೋದು, ಅದು ಬೇರೆ ಯಾವುದು ಕೂಡ ಅಲ್ಲ, ನಮ್ಮ ಚಾಮರ್ಕ ಫಾಲ್ಸ್. ಸೊ ಈಗ ಎಂತ ಹೇಳಿದ್ರೆ ನಾವು ಈಗ ಮೇಲೆ ಇದ್ದೇವೆ. ಈಗ ಮೇಲೆ ಒಂದು ವ್ಯೂ ಉಂಟು ನೋಡ್ಲಿಕ್ಕೆ. ಇಲ್ಲಿ ನೋಡಿ, ಸೆಟ್ ಮಾಡಿದ್ದಾರೆ ಹೀಗೆ ನಮಗೆ ನೋಡ್ಲಿಕ್ಕೆಲ್ಲ. ಇಲ್ಲಿ ಬಂದು ನಿಂತು ನಮಗೆ ಫಾಲ್ಸ್ ನೋಡ್ಲಿಕ್ಕೆ ಆಗ್ತದೆ. ಹಾಗೆ ಈಗ ನಾವು ಎಂತ ಹೇಳಿದ್ರೆ ಕೆಳಗೆ ನಾವು ಹೋಗಿ ನೋಡ್ತೇವೆ ಹೇಗೆ ಉಂಟು ಅಂತ. ಅಲ್ಲಿ ವ್ಯೂ ನೋಡುವ ಹೇಗೆ ಉಂಟು ಅಂತ. ಹೋಗುವಲ್ಲ. ನಾವು ಮೇಲೆ ಇದ್ವಿ ಇಷ್ಟು ಹೊತ್ತು. ಹಾಗೆ ಮೇಲೆ ನೋಡಿ ನೀವು, ಅಲ್ಲಿದ್ವಿ ನಾವು ಮೇಲೆ. ಹಾಗೆ ಮೇಲೆ ಸೀದಾ ಕೆಳಗೆ ಇಳಿದು ಬಂದಿದ್ದೇವೆ. ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟು ಚಂದ ವ್ಯೂ ಕಾಣ್ತದೆ ಅಂತ. ನೀರು ಚೂರು ಕಡಿಮೆ ಉಂಟು, ಅದಕ್ಕೋಸ್ಕರ ನಾವು ಅಲ್ಲಿಂದ ಹೀಗೆ ದಾಟಿ ಬಂದಿದ್ದೇವೆ. ಹಾಗೆ ಅಂತೇಳಿ ನೀವು ಜೋರು ಮಳೆ ಇರುವಾಗ ಮತ್ತೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಲಿಕ್ಕೆ ಹೋಗ್ಬೇಡಿ. ಜಾಗ್ತದೆ ತುಂಬಾ ಚೂರು ಡೇಂಜರ್. ನಮ್ಮ ಇದಕ್ಕೆ ನಾವೇ ಹೊಣೆ ಆಗ್ತೇವೆ. ಹಾಗಾಗಿ ಬರುದು ಅಷ್ಟು ಸರಿಯಲ್ಲ. ಆದ್ರೆ ನಾವು ಬಂದಿದ್ದೇವೆ ಅಂತೇಳಿ ನೀವು ಬರ್ಲಿಕ್ಕೆ ಹೋಗ್ಬೇಡಿ. ಈಗ ನೀರು ಚೂರು ಕಡಿಮೆ ಉಂಟು. ಇಲ್ಲಿ ವ್ಯೂ ನೋಡ್ಬೋದು, ಸೂಪರ್ ಆಗಿ ಕಾಣ್ತಾ ಉಂಟು ಫಾಲ್ಸ್. ಈಗ ಒಂದು 2 ಮಳೆ ಬಂತು, ಹಾಗಾಗಿ ನೀರು ಇಷ್ಟುಂಟು. ಇದು ಇಷ್ಟಲ್ಲ, ಇದಕ್ಕಿಂತ ಜಾಸ್ತಿ ನೀರು ಬರ್ತದೆ. ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮತ್ತೆ ಬಂದು ಮಾಡ್ತಾರೆ. ಹಾಗಾಗಿ ನಾವೀಗ ನೀರು ಸ್ವಲ್ಪ ಕಡಿಮೆ ಇತ್ತು, ಹಾಗೆ ಇಲ್ಲಿ ಬಂದು ಕೂತದ್ದು. ಇಲ್ಲಿ ನೋಡಿ ನೀರು ಮಾತ್ರ ಭಯಂಕರ ಉಂಟು ಮಾರಿ. ಇಲ್ಲಿ ಎಂತೆಲ್ಲ ಬರ್ದಿದ್ದಾರೆ ನೋಡಿ, ಎಂತೆಲ್ಲ ಬರ್ದಿದ್ದಾರೆ, ಎಂತಂತ ಅರ್ಥ ಆಗುದಿಲ್ಲ ಅದು. ಹಾಗೆ ನೀರು ಮಾತ್ರ ಬಹಳ ಚಂದ ಉಂಟು, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಹಾಗೆ ನಾವು ಇನ್ನು ಇಲ್ಲಿಂದ ಹೊರಡಬೇಕು. ಹಾಗೆ ಇಲ್ಲಿಗೆ ಬರೋದಷ್ಟು ಸರಿಯಲ್ಲ ಅಂತ ನಾನು ಹೇಳಿದ್ದೇನೆ, ಡೇಂಜರ್. ಆದ್ರೂ ಕೂಡ ನಾವು ಬಂದಿದೆ, ನಮ್ಮದು ಕೂಡ ತಪ್ಪಿ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಹಾಗೆ ಜಾರಬಹುದು, ಜಾರಿದ ತುಂಬಾ ಕಷ್ಟ. ಬಿದ್ರೆ ತಲೆಗೆ ಎಲ್ಲ ಪೆಟ್ಟಾದ್ರೆ ಉಂಟಲ್ಲ. ಭಯಂಕರ ಜಾರ್ತದೆ ನೋಡಿ ಇಲ್ಲಿ. ಮತ್ತೊಂದು ಬೇಜಾರ ವಿಷಯ ಅಂತ ಹೇಳಿದ್ರೆ, ಇಲ್ಲಿಗೆ ಬರುವವರು ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಇಲ್ಲೇ ಈ ರೀತಿ ಬಿಸಾಡಿ ಹೋಗಿದ್ದಾರೆ ಮಾರ್ರೆ. ಇದು ಎಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಈ ತರ ಬಿಸಾಡಿ ಹೋಗ್ಬಾರ್ದು ಯಾವಾಗ್ಲೂ ಕೂಡ. ಅಲ್ಲಿ ನೋಡಿ ಬಿಯರ್ ಬಾಟ್ಲಿ ಎಲ್ಲ ಉಂಟು. ಈ ತರ ಬಿಸಾಡಿ ಹೋದ್ರೆ ನಮ್ಮ ಊರನ್ನೇ ನಾವು ಹಾಳು ಮಾಡಿದ ಹಾಗೆ. ಅಲ್ಲೆಲ್ಲ ನೋಡಿ ಬಾಟ್ಲಿ ಎಲ್ಲ ಕಾಣ್ತಾ ಉಂಟು. ಹಾಗಾಗಿ ದಯವಿಟ್ಟು ಈ ತರ ಪ್ಲಾಸ್ಟಿಕ್ ಬಿಸಾಡಬೇಡಿ. ಈಗ ನಾವು ಕೆಳಗೆಯಿಂದಲಿ ಮೇಲೆ ಹೋಗ್ತಾ ಇದ್ದೇವೆ. ಅಂದ್ರೆ ಮೇಲಿಂದ ಸಹ ನೋಡ್ಲಿಕ್ಕೆ ಆಗ್ತದಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡುವ. ಮತ್ತೆ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ ಮಾರೆ. ಆ ರೀತಿ ಬಿಸಾಡೋದು ಸರಿಯಲ್ಲ ಎಷ್ಟಾದ್ರೂ ಕೂಡ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಅವನಿಗೆ ತುಂಬಾ ನರ್ವಸ್ ಆಗ್ತಾ ಉಂಟು ನೋಡಿ ನೀವು. ಒಂದು ಮದುವೆ ಹುಡುಗನಾಗೆ ಹೊಡೆದಿದ್ದಾನೆ. ನಾವೀಗ ಫಾಲ್ಸ್ ನೋಡ್ಲಿಕ್ಕೆ ಬಂದದಲ್ಲ, ಹಾಗೆ ತುಂಬಾ ಖುಷಿಯಲ್ಲಿದೆ. ನೋಡಿದ್ರಲ್ಲ, ನಾವೀಗ ಫಾಲ್ಸ್ ನೋಡ್ಲಿಕ್ಕೆ ಬಂದದ್ದು. ಫಾಲ್ಸ್ ನೋಡಿ ಸಾಯ್ತು, ಇನ್ನು ಎಂತ ಕೆಲಸ ಇಲ್ಲ ಇಲ್ಲ ಅಲ್ಲ. ಹಾಗೆ ನಾವು ಇಲ್ಲಿಂದ ಹೊರಡುದು. ಈಗ ನಿಂಗೆ ಒಂದು ಮನೆಯಲ್ಲಿದ್ದಿ, ಮನೆಯಿಂದ ಹೊರಗೆ ಬಂದು ನಾವು ಇಂದು ಇಂಥ ಫಾಲ್ಸ್ ನೋಡ್ಲಿಕ್ಕೆ ಬಂದಿದ್ದೇವೆ. ಹಾಗೆ ನಿಮ್ಗೆ ಒಂದು ಇದನ್ನು ನೋಡುವಾಗ ಹೇಗೆ ಅನಿಸ್ತಾ ಉಂಟು? ಇನ್ನೊಂದು ಏಳು ಮಾರ್ರೆ, ಅದು ಬಿಡು. ಕೆಳಗೆ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ. ಇಲ್ಲಿ ಬಂದು ವ್ಯೂ ನೋಡ್ಲಿಕ್ಕೆ ಬರೋದು ಒಂದು ತೊಂದರೆ ಇಲ್ಲ, ಬರ್ಬೋದು. ಆದ್ರೆ ಪ್ಲಾಸ್ಟಿಕ್ ಬಿಸಾಡಿದ್ದು ಎಷ್ಟು ಸರಿ ನಿನ್ನ ಪ್ರಕಾರ? ತಪ್ಪು. ಹಾಗೆ ಮಾಡಬಾರ್ದು ಅಲ್ಲ. ಒಂದು ಹೇಳು ನೀನು, ಹಾಗೆ ಒಂದು ಮಾಡುದು ತಪ್ಪ. ನೀ ಎಂತ ಮಾರೆ, ಸತ್ಯ ಅದು ತಮಾಷೆ ಅಲ್ಲ. ಎಂತ ಹೇಳಿದ್ರೆ ಈ ಫಾಲ್ಸ್ ನೋಡ್ಲಿಕ್ಕೆ ಬರೋದು ಸರಿ, ನಾವು ಪ್ಲಾಸ್ಟಿಕ್ ತ್ಯಾಜ್ಯ ಇಲ್ಲಿ ಬಿಸಾಡಬೇಡಿ. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ತ್ಯಾಜ್ಯ ಬಿಸಾಡಬೇಡಿ. ಈ ಒಂದು ಪ್ರದೇಶವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.